ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಡೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 33. 33ನೇ ಅಧ್ಯಾಯದಲ್ಲಿ 33 ವಚನಗಳಿದೆ ಮತ್ತು ಈ 33 ವಚನಗಳಿಂದ ದೇವರು ನಮ್ಮ ಹತ್ರ ಏನು ಮಾತಾಡ್ತಾರೆ ನೋಡೋಣ. ಬನ್ನಿರಿ. ಇದುವರೆಗೆ ಪ್ರವಾದಿಯಾದ ಯೆಹೆಜ್ಕೇಲನು ಇತರ ದೇಶಗಳಿಗೆ ಪ್ರವಾದನೆಯನ್ನು, ಸಂದೇಶವನ್ನು, ಎಚ್ಚರಿಕೆಯನ್ನು ಕೊಡುವಂತೆ ಆಯಿತು. ಸಪ್ತ ದೇಶಗಳಿಗೆ ವಿವಿಧ ಸಂದೇಶಗಳನ್ನು ಕೊಟ್ಟ ನಂತರ ಈಗ ಮತ್ತೆ 33ನೇ ಅಧ್ಯಾಯದಲ್ಲಿ ಯೆಹೆಜ್ಕೇಲನು ತನ್ನ ದೇಶಕ್ಕೆ ಈಗ ಕೊಡಬೇಕಾಗಿದೆ. ಅದಕ್ಕೆ ಮೊದಲನೇ ವಚನದಲ್ಲಿ, ನರಪುತ್ರನೇ, ನಿನ್ನ ಜನರನ್ನು, ಬೇರೆ ಜನರಿಗೆ ನೀನು ಸುವಾರ್ತೆ ಸಾರಿದಿ ಅಥವಾ ಎಚ್ಚರಿಕೆ ನೀಡಿದಿ ಅಥವಾ ಸಂದೇಶ ಕೊಟ್ಟಿದ್ದಿ. ಈಗ ನಿನ್ನ ಜನರನ್ನು ಸಂಬೋಧಿಸಿ ಅವರಿಗೆ ಹೀಗೆ ನುಡಿ. ಅದೇನಂತ ಹೇಳಿದ್ರೆ, ಇಲ್ಲಿ ಒಂದು ಮಾತು ಪದೇ ಪದೇ ಇರುವಂಥದ್ದನ್ನು ಗಮನಿಸ್ಬೋದು. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಆದ ಕಾರಣ ನಾವು ಎಚ್ಚರ ವಹಿಸುವಂಥ ಮಾತು. ಮತ್ತು ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಕೂಡ, ಎಚ್ಚರಿಕೆ ಅನ್ನುವಂಥ ಮಾತು 3ನೇ ವಚನದಲ್ಲಿ, 4ನೇ ವಚನದಲ್ಲಿ, 5ನೇ ವಚನದಲ್ಲಿ, 6ನೇ ವಚನದಲ್ಲಿ, 8ನೇ ವಚನ, 7ನೇ ವಚನ ಕೊನೆಯ ಭಾಗ, 8ನೇ ವಚನ, 9ನೇ ವಚನದಲ್ಲಿ ಎಚ್ಚರಿಕೆ, ವಾರ್ನಿಂಗ್, ವಾರ್ನಿಂಗ್, ವಾರ್ನಿಂಗ್. ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಕೂಡ ಬರುವಂಥದ್ದು. ಉದಾಹರಣೆಗೆ 13ನೇ ವಚನದಲ್ಲಿ, ನೀನು ಬಾಳೇ ಬಾಳುವಿ. 16ನೇ ವಚನ, ಬಾಳೇ ಬಾಳುವನು. ಅದೇ 16ನೇ ವಚನ ಮುಕ್ತಾಯದಲ್ಲಿ ಕೂಡ ಬಾಳೇ ಬಾಳುವನು. ಆದ ಕಾರಣ ಎಚ್ಚರಿಕೆಯನ್ನು ಇದರಿಂದ ನಾವು ತಿಳ್ಕೊಳ್ಳುವಂಥದ್ದು, ದೇವರ ಎಚ್ಚರಿಕೆಯನ್ನು ನಾನು ತಕ್ಕೊಂಡ್ಬಿಟ್ರೆ ನಾನು ಬಾಳೇ ಬಾಳುವೆನು. ನಾನು ಬಾಳಬೇಕಾದರೆ ಆತ್ಮಿಕವಾಗಿ ದೇವರನ್ನು ಮೆಚ್ಚಿಸುವ ಹಾಗೆ ದೇವರ ಎಚ್ಚರಿಕೆಗಳನ್ನು ನಾನು ತೆಗೆದುಕೊಳ್ಬೇಕು. ಸರಿ, ಮುಂದೆ ನಾವು ನೋಡೋಣ. 5ನೇ ವಚನ ಅಥವಾ 6ನೇ ವಚನ, ಅಂದರೆ ಕಾವಲುಗಾರನಾಗಿ ಎಚ್ಚರಿಕೆಯನ್ನು ಕೊಡುವಂಥದ್ದು. 7ನೇ ವಚನದಿಂದ ನಾವು ಪ್ರಾರಂಭ ಮಾಡೋಣ. ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರಿಗೆ ಕಾವಲುಗಾರರನ್ನಾಗಿ ನೇಮಿಸಿದ್ದೇನೆ. ಕೆಲಸ ಏನು? ಯೆಹೆಜ್ಕೇಲನ ಕೆಲಸ, ನೀನು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ದೂತನಾಗಿ ಅವರನ್ನು ಎಚ್ಚರಿಸು. ದೇವರ ವಾಕ್ಯ ತೆಗೆದುಕೊಂಡು ದೇವರ ಪ್ರವಾದಿ ದೇವ ಜನರಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಯಾವ ರೀತಿಯಾಗಿ? 8ನೇ ವಚನ, ದುಷ್ಟನಿಗೆ ನೀನು ಸತ್ತೇ ಸಾಯುವಂತ ನುಡಿಯುವಾಗ ದುಷ್ಟನು ಒಂದು ವೇಳೆ ತನ್ನ ದುರ್ಮಾರ್ಗದಿಂದ ತಪ್ಪಿಸಲು ಅವನನ್ನು ಎಚ್ಚರಪಡಿಸದೇ ಹೋದರೆ ಅವನು ತನ್ನ ಅಪರಾಧದಿಂದ ಸಾಯಬೇಕಾಗುವುದು. ಅವನ ಮರಣಕ್ಕೆ ಹೊಣೆಯಾದ ನಿನಗೆ ನಾನು ಮುಯ್ಯ ತೀರಿಸುವೆನು. ವಾವ್! ಪ್ರವಾದಿ ಕೆಲಸ ಎಷ್ಟು ಡೇಂಜರ್, ಅಪಾಯಕಾರಿ ನೋಡ್ರಿ. ಪ್ರವಾದಿ ಎಚ್ಚರಿಸಬೇಕು. ಎಚ್ಚರಿಸಿದಾಗ ದುಷ್ಟನು ಅವನಿಗೆ ಬಿಟ್ಟಿದ್ದು. ಎಚ್ಚರಿಸದೇ ಹೋದರೆ ದೇವರು ಪ್ರವಾದಿಯನ್ನು ಲೆಕ್ಕ ಕೇಳ್ತಾನೆ. ಆದರೆ ನೀನು ದುಷ್ಟನನ್ನು, 9ನೇ ವಚನ 33ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ, ಒಂದು ವೇಳೆ ದುಷ್ಟನನ್ನು ಎಚ್ಚರಿಸಿದರು, ಅವನು ಎಚ್ಚರಿಕೆಯನ್ನು ತಗೊಳ್ಳಿಲ್ಲ ಅಂದರೆ ತನ್ನ ಅಪರಾಧದಿಂದ ಆ ದುಷ್ಟನು ಸಾಯಬೇಕಾದದು. ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ, ದೇವರು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪ ಕೂಡ
ಸಂತೋಷ ಇಲ್ಲ. ದುಷ್ಟರು ಸಾಯೋದು ದೇವರಿಗೆ ಇಷ್ಟ ಇಲ್ಲ ಅಂತ. ಹಾಗಾದರೆ ದೇವರಿಗೇನು ಇಷ್ಟ? ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗಿಷ್ಟ, ನನಗೆ ಸಂತೋಷ. ದೇವರ ಸಂತೋಷ ಏನಾಗಿದೆ ಅಂತ ಹೇಳ್ಬಿಟ್ಟು ಯೆಹೆಜ್ಕೇಲ್ 33:11 ಭಾಳ ಸ್ಪಷ್ಟವಾಗಿ ದೇವರು ಹೇಳ್ತಾರೆ, ನನಗೆ ಸಂತೋಷ. ಏನಂತೆ ದೇವರಿಗೆ ಸಂತೋಷ? ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ದೇವರಿಗಾಗಿ ಬಾಳುವುದು. ಆ ರೀತಿಯಾಗಿ ಹೇಳಿಬಿಟ್ಟು, ಇಸ್ರಾಯೇಲ್ ವಂಶದವರೇ, ನಿಮ್ಮ ದುರ್ಮಾರ್ಗಗಳನ್ನು ಬಿಡಿರಿ, ದೇವರು ಕೇಳ್ಕೊಳ್ತಾರೆ. ನೀವು ಯಾಕೆ ಸಾಯಲೇಕೆ? ಆ ರೀತಿಯಾಗಿ ಹೇಳಿಬಿಟ್ಟು ಈಗ ಶಿಷ್ಟನ ಬಗ್ಗೆ ಒಂದು ಮಾತು, 12ನೇ ವಚನ. ಶಿಷ್ಟನು ದ್ರೋಹ ಮಾಡಿದ್ದಲ್ಲಿ ಅವನ ಪುಣ್ಯವು ಅವನನ್ನು ಉದ್ಧರಿಸದು. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟಲ್ಲಿ ಅವನ ಪಾಪವು ಅವನನ್ನು ಬೀಳಿಸದು. ವಾವ್, ಭಾಳ ದೊಡ್ಡ ಮಾತು 12ನೇ ವಚನ. ಇನ್ನೊಂದು ಸಾರಿ ನಾವು ನೋಡೋಣ. ಶಿಷ್ಟನು ದ್ರೋಹ ಮಾಡಿದರೆ ಅವನು ಮಾಡಿದ ಬಹುಶಃ 1,00,000 ಪುಣ್ಯ ಕಾರ್ಯಗಳನ್ನು ಅಥವಾ ಸತ್ಕಾರ್ಯಗಳನ್ನು ಮಾಡಿದ್ದಾನಂತ ಇಟ್ಕೊಳ್ಳೋಣ್ರಿ. ಆ ಶಿಷ್ಟನು ಅವನು ಮಾಡಿದ 1,00,000 ಪುಣ್ಯ ಕಾರ್ಯವು ಅವನನ್ನು ಉದ್ಧರಿಸದು, ಅಂದರೆ ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಬಿಟ್ರೆ ಅವನು ಮಾಡಿದಂಥ 1,00,000 ದುಷ್ಟತನವು ಅವನನ್ನು ಬೀಳಿಸೋದು, ಅಂದರೆ ಲೆಕ್ಕಕ್ಕೆ ಬರೋದಿಲ್ಲ ಅಂತ. ಹಾಗಾದರೆ ಇದು ಹೇಗೆ ಎಂಬ ಒಂದು ಕ್ವಶನ್, ಒಂದು ಪ್ರಶ್ನೆ ನಮಗೆ ಬರ್ಬೋದು. ಮತ್ತು ಇದು ಸರಿಯಾಗಿ ಇದ್ದ ಹಾಗೆ ಕಾಣ್ತಾ ಇಲ್ಲ, ನ್ಯಾಯವಾಗಿದ್ದ ಹಾಗೆ ಅಲ್ಲ ಅಂತ ಹೇಳುವಾಗ ದೇವರು 17ನೇ ವಚನ, ಆದರೆ ನಿನ್ನ ಜನರು ಕರ್ತನ ಕ್ರಮವು ಸಮವಲ್ಲ, ಸರಿಯಾಗಿಲ್ಲ. ಇದು 1,00,000 ಸತ್ಕಾರ್ಯ ನಾನು ಮಾಡಿಬಿಟ್ಟು ಈಗ ನಾನು ದುಷ್ಟನಾಗ್ಬಿಟ್ರೆ ಅದೆಲ್ಲ ಕ್ಯಾನ್ಸಲ್. ಅದೇ ಸಂದರ್ಭದಲ್ಲಿ 1,00,000 ದುಷ್ಟ ಕಾರ್ಯಗಳನ್ನು ಪಾಪಿ ಮಾಡಿಬಿಟ್ಟು ಅವನು ಪಶ್ಚಾತ್ತಾಪ ಪಟ್ಟು ಒಳ್ಳೆಯವನಾಗಿ ಇರೋದಕ್ಕೆ ಪ್ರಾರಂಭ ಮಾಡಿದ ಮೊದಲನೇ ದಿನದಿಂದ ಅವನು ಮಾಡಿದಂಥ 1,00,000 ದುರ್ಮಾರ್ಗತನ ಪಾಪ ಲೆಕ್ಕಕ್ಕೆ ಬರೋದಿಲ್ಲ ಅಂತೆ. ಇದು ಎಂಥ ನ್ಯಾಯ ಅಂತ ಹೇಳ್ಬಿಟ್ಟು ಅವರು ಆಶ್ಚರ್ಯಪಡ್ತಾ ಇರುವಾಗ ದೇವರು ಹೇಳ್ತಾರೆ, ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿದರೆ ಆ ಅಧರ್ಮದಿಂದಲೇ ಸಾಯುವನು. ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು 19ನೇ ವಚನ, ನೀತಿ ನ್ಯಾಯಗಳನ್ನು ನಡೆಸಿದರೆ ಅವುಗಳಿಂದ ಉಳಿಯುವನು. ಸರಿ, 21ರಿಂದ 33ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 21ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಸೆರೆಯಾಗಿ 12ನೆಯ ವರ್ಷದ 10ನೆಯ ತಿಂಗಳಿನ 5ನೆಯ ದಿನದಲ್ಲಿ ಯೆರೂಸಲೇಮಿನಿಂದ ಪಲಾಯನ ಮಾಡಿದವನೊಬ್ಬನು ನನ್ನ ಬಳಿಗೆ ಬಂದು. ಈಗ ಯೆರೂಸಲೇಮಿನಿಂದ, ಅಲ್ಲಿ ಯೆರೆಮೀಯನಿದ್ದಾನೆ ಯೆರೂಸಲೇಮಿನಿಂದ ಪ್ರಯಾಣ ಮಾಡಿಬಿಟ್ಟು ಒಬ್ಬನು ಬಾಬೇಲಿಗೆ, ಯೆಹೆಜ್ಕೇಲ್ನಿರುವಂಥ ಕಡೆಯಲ್ಲಿ ದೇವಜನರು ಸೆರೆಯಾಗಿರುವಂಥ ಸ್ಥಳಕ್ಕೆ ಬಂದಿದ್ದಾನೆ. ಬಂದು ಪಟ್ಟಣವು ಶತ್ರುವಶವಾಯಿತು ಎಂದು ಹೇಳಿದ್ದಾನೆ. ಈಗಾಗಲೇ ಆಗಿತ್ತು, ಯಾಕಂದರೆ ಒಂದು ಯೆಹೋಯಾಕೀನನ ಮುಖಾಂತರವಾಗಿ ಬಾಬೇಲ್ಗೆ ಬಂದಿದ್ದರು. 2ನೇ ಸಾರಿ ಬಾಬೇಲ್ ವಶವಾಯಿತು. ಆ ರೀತಿಯಾಗಿ ಅವನು ಹೇಳಿದಾಗ ಅವನು ಬರುವುದಕ್ಕೆ ಹಿಂದಿನ ಸಾಯಂಕಾಲ ನಾನು, ಈಗ ಯೆಹೆಜ್ಕೇಲ್ ಹೇಳ್ತಿದ್ದಾನೆ 33ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳುವಂಥ ಮಾತು ಏನಂದರೆ, ಆ ವ್ಯಕ್ತಿ ಯೆರೂಸಲೇಮಿನಿಂದ ಬಂದು ಈ ಒಂದು ವರ್ತಮಾನ ಹೇಳೋದಕ್ಕೆ ಹಿಂದಿನ
ಸಾಯಂಕಾಲ ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಯೆಹೋವನು ಆ ಪಲಾಯಿತನು ಬೆಳಿಗ್ಗೆ ಬರುವನೆಂದು ನನ್ನ ಬಾಯನ್ನು ಬಿಚ್ಚಿದನು. ಹೌದು, ನನ್ನ ಬಾಯಿ ಬಿಚ್ಚಿತ್ತು, ನನ್ನ ಮೂಕತನವು ಹೋಯಿತು. ಹಾಗೆ ಯೆಹೋವನ ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಏನದು? ನರಪುತ್ರನೇ, ಇಸ್ರಾಯೇಲ್ ಸೀಮೆಯ ಹಾಳು ಪ್ರದೇಶಗಳಲ್ಲಿ ವಾಸಿಸುವರು. ಅಬ್ರಹಾಮನು ಒಂಟಿಗನಾಗಿದ್ದರೂ ಈ ದೇಶವು ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತಲ್ಲ. ಅದು ಬಹುಜನರಾದ ನಮಗೆ ಸ್ವಾಸ್ಥ್ಯವಾಗಿ ಸಿಕ್ಕಿದ್ದು ಏನು ದೊಡ್ಡದು ಎಂದು ಅಂದುಕೊಳ್ಳುತ್ತಿದ್ದಾರೆ. ಇದು ಒಂದು ಅಪನಂಬಿಕೆಯ ಮಾತು. ಇದು ಒಂದು ತರ್ಕಶಾಸ್ತ್ರಬದ್ಧವಾದ ಮಾತು. ಆ ರೀತಿಯಾಗಿ ಅವರು ಅಂದುಕೊಳ್ತಾ ಇರುವಾಗ ಕರ್ತನಾದ ಯೆಹೋವನಿಂತೆನ್ನುತ್ತಾನೆ ಎಂಬುದಾಗಿ ಒಂದು ಸಂದೇಶ ದೇವರು ಕೊಡ್ತಾರೆ. ಅದಾದ ನಂತರ 29ನೇ ವಚನದಲ್ಲಿ, ಅವರು ನಡೆಸಿದ ಬಹು ದುರಾಚಾರಗಳ ನಿಮಿತ್ತ ನಾನು ದೇಶವನ್ನು ಹಾಳುಪಾಳು ಮಾಡಿದಾಗ ನಾನೇ ಯೆಹೋವನೆಂದು ಅವರಿಗೆ ದೃಢವಾಗುವುದು. ಆ ರೀತಿಯಾಗಿ ಹೇಳಿಬಿಟ್ಟು 33ನೇ ಅಧ್ಯಾಯ 30ನೇ ವಚನದಿಂದ ದೇವರು ಇನ್ನೊಂದು ಸಂದೇಶವನ್ನು ಯೆಹೆಜ್ಕೇಲನಿಗೆ ದೇವರು ಕೊಡ್ತಾನ್ರಿ. ನರಪುತ್ರನೇ, ನಿನ್ನ ಜನರು. ಹೌದು, 33ನೇ ಅಧ್ಯಾಯ 1ನೇ ವಚನದಲ್ಲಿ ನರಪುತ್ರನೇ ನಿನ್ನ ಜನರು. 33ನೇ ಅಧ್ಯಾಯ 30ನೇ ವಚನ ನಿನ್ನ ಜನರು. ಗೋಡೆಗಳ ನೆರಳಿನಲ್ಲಿಯೂ ಮನೆಯ ಬಾಗಿಲುಗಳಲ್ಲಿಯೂ ನಿನ್ನ ಪ್ರಸ್ತಾಪವನ್ನೆತ್ತಿ ಪರಸ್ಪರವಾಗಿ ಒಬ್ಬರಿಗೊಬ್ಬರು ಏನು ಹೇಳ್ತಾರೆ, ಯೆಹೋವನ ಬಾಯಿಂದ ಹೊರಟ ಮಾತೇನು ಕೇಳೋಣ ಬನ್ರಿ ಅಂತ ಹೇಳ್ಬಿಟ್ಟು ದೇವರ ವಾಕ್ಯ ಕೇಳಿಸ್ಕೊಳ್ಳೋಣ ಬನ್ರಿ ಅಂತ ಹೋದ್ರಂತೆ. ನಿನ್ನ ಜನರಂದರೆ ಯೆಹೂದ್ಯರು, ವಿಶ್ವಾಸಿಗಳು, ಅದರಲ್ಲಿ ನಾಯಕರು ಕೂಡ ಇದ್ದರು. ಪ್ರಶ್ನೆ ಕೇಳೋಣ ಎಂಬ ರೀತಿಯಲ್ಲಿ ಅವರು ಬಂದರಂತೆ. 31ನೇ ವಚನದ ಪ್ರಕಾರವಾಗಿ 33ನೇ ಅಧ್ಯಾಯ 31ನೇ ವಚನ, ಅವರು ಬಂದು ನನ್ನ ಭಕ್ತರಾಗಿ ಅಥವಾ ನನ್ನ ಭಕ್ತರ ಹಾಗೆ ಅಂತ ಹೇಳ್ಬೋದು, ನಿನ್ನ ಮುಂದೆ ಕೂತ್ಕೊಂಡು ನಿನ್ನ ಮಾತುಗಳನ್ನು ಕೇಳ್ತಾರೆ. ಆದರೆ ದೇವರಿಗೆ ಗೊತ್ತು, ಆದರೆ ಕೈಕೊಳ್ಳುವುದಿಲ್ಲ. ಹಾಗಾದರೆ ಕೇಳಲಿಕ್ಕಿಷ್ಟ, ಮಾಡಲಿಕ್ಕಿಷ್ಟ ಇಲ್ಲ. ದೇವರ ವಾಕ್ಯ ಕೇಳಲಿಕ್ಕಿಷ್ಟ, ಅದು ಒಳ್ಳೆಯದೇ ಒಂದು ಸ್ಟೆಪ್ಪು, ಆದರೆ ಮಾಡೋದಕ್ಕೂ ಮನಸ್ಸಿರಬೇಕು. ಆವಾಗ ಪೂರ್ಣ ಅದು, ಅದರಿಂದ ಆಶೀರ್ವಾದ, ದೇವರಿಗೆ ಸಂತೋಷ. ಆದರೆ ದೇವರಿಗೆ ಗೊತ್ತು, ಯಾರು ಬರೀ ಕೇಳಲಿಕ್ಕಷ್ಟೇ ಇಷ್ಟಪಡ್ತಾರೆ, ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ. ಆದ ಕಾರಣ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿರುವಂಥ ಒಂದು ಮಾತು. ಡಾಕ್ಟರ್ ಲೂಕನು ಬರೆದಂಥ ಒಂದು ಮಾತು. ಭಾಳ ಸರಳವಾದಂಥ ಒಂದು ಮಾತು. ಯೇಸು ಕ್ರಿಸ್ತನ ವಿಷಯವಾಗಿ 1ನೇ ಅಧ್ಯಾಯ ಮತ್ತು 1ನೇ ವಚನ. ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದ್ದೆಲ್ಲವನ್ನು ಹೇಳಿ, ಹೇಗೆ ಪ್ರಾರಂಭವಾಗ್ತದೆ ನಮ್ಮ ಕರ್ತನಾದ ಯೇಸುವಿನ ಬಗ್ಗೆ? ಯೇಸು ಮಾಡುವುದಕ್ಕೂ, ಆಮೇಲೆ ಮಾಡಿದ್ದನ್ನು ಉಪದೇಶಿಸುವುದಕ್ಕೂ. ಹೌದು, ಇಲ್ಲಿ ಕೂಡ ಕೇಳುವುದಕ್ಕೂ, ಕೇಳಿದ್ದನ್ನು ಮಾಡುವುದಕ್ಕೂ ಎಂಬುದಾಗಿರಬೇಕು. ಬರೀ ಕೇಳಿದ್ದಕ್ಕೆ ಅಷ್ಟೇ ಇರಬಾರ್ದು. ಕೇಳಿಬಿಟ್ಟು ಅಲ್ಲೇ ಸ್ಟಾಪ್ ಅಂತ ಇದ್ಬಿಡಬಾರ್ದು. ನಿನ್ನ ಮುಂದೆ, ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತ್ಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ. ದೇವ್ರು ನೋಡ್ರಿ
ಎಷ್ಟು ಚೆನ್ನಾಗಿ ಹೇಳ್ತಾರೆ, ನಿನ್ನ ಮಾತುಗಳನ್ನು. ನನ್ನ ಮಾತಂತ ಹೇಳಿಲ್ಲ ದೇವರಲ್ಲಿ. ಯೆಹೆಜ್ಕೇಲ್ 33:31 ಹೌದು, ಯೆಹೆಜ್ಕೇಲ್ ಮಾತಾಡುವಾಗ ಅದು ದೇವರ ವಾಕ್ಯನೇ ಮಾತಾಡೋದು. ಯಾಕಂದರೆ 30ನೇ ವಚನದಲ್ಲಿ ಯೆಹೋವನ ಬಾಯಿಂದ ಹೊರಟ ಮಾತೇನು ಅಂತ ಕೇಳಲಿಕ್ಕೆ ಬರ್ತಾರೆ. ದೇವರು ಪ್ರವಾದಿಯ ಮೇಲೆ ಎಷ್ಟು ಗೌರವ, ನಿನ್ನ ಮಾತು ಅಂತ ಹೇಳ್ತಾರೆ. ನಿನ್ನ ಮೆಸೇಜ್, ನಿಜಕ್ಕೂ ಅದು ದೇವ್ರ ಮೆಸೇಜ್, ಆದರೆ ನಿನ್ನ ಮೆಸೇಜ್ ಅಂತ ದೇವರು ಹೇಳ್ತಾರೆ. ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. 31ನೇ ವಚನ 2ನೇ ಭಾಗ, ಬಾಯಿಂದ ಬಹುಪ್ರೀತಿಯನ್ನು ತೋರಿಸ್ತಾರೆ, ಅವರ ಮನಸ್ಸೇನು ತಾವು ದೋಚಿಕೊಂಡದರ ಮೇಲೆ ಹೋಗುತ್ತದೆ. ಬಾಯಿ ಪ್ರೀತಿ, ಆದರೆ ಮನಸ್ಸು ದೂರ. 1-2 ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಂಥವರ ಬಗ್ಗೆ ಹೇಳಿದಂಥ ಒಂದು ಕಾಮೆಂಟ್ರಿ, 15ನೇ ಅಧ್ಯಾಯ ಮತ್ತಾಯ 15:8ನೇ ವಚನದಲ್ಲಿ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಹೌದು, ಮಾತಿನಲ್ಲಿ 100ಗೆ 100ಕ್ಕೆ 100 ಮಾರ್ಕ್ಸ್, ಮನಸ್ಸಿಗೆ ಎಷ್ಟು ಮಾರ್ಕ್ಸು ದೇವರಿಗೆ ಗೊತ್ತು. ಆದ ಕಾರಣ ಬಾಯಿಂದ ಪ್ರೀತಿ ಅಂತ ಹೇಳುವಾಗ ಇನ್ನೊಂದು ವಾಕ್ಯ ಕೂಡ ನನಗೆ ನೆನಪಿಗೆ ಬರುತ್ತಿದೆ. ಅದು 1ನೇ ಯೋಹಾನ 3ನೇ ಅಧ್ಯಾಯ. ಅದರಲ್ಲಿ ನೋಡುವಾಗ ಈ ರೀತಿಯಾಗಿ ಒಂದು ಮಾತು ನೋಡಬಹುದು. ಅದೇನಂತ ಹೇಳಿದರೆ, ನಮ್ಮ ಪ್ರೀತಿಯ ಬಗ್ಗೆ ಇಡೀ ಅಧ್ಯಾಯ ಪ್ರೀತಿಯ ಬಗ್ಗೆ ಹೇಳಿಬಿಟ್ಟು, ಪ್ರೀತಿಸುವವನು 12ನೇ ವಚನ ಓದಿಕೊಳ್ಳೋಣ. ತನ್ನ 2ನೇ ಭಾಗ, ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ ಎಂಬುದಾಗಿ ಒಂದು ಮಾತು ಹೇಳಿಬಿಟ್ಟು, ಇನ್ನೊಂದು ಸಂಗತಿಯನ್ನು ಕೂಡ ನಾನು ಹುಡುಕ್ತಾ ಇದ್ದೇನೆ. ಅದೇನಂತ ಹೇಳಿದರೆ, ನಮ್ಮ ಪ್ರೀತಿ, ಇದರಿಂದಲೇ ಪ್ರೀತಿ ಏನಂತ ತಿಳಿದು ಬರ್ತದೆ. ಅದೇನಂತ ಹೇಳಿದರೆ, ಬಾಯಿಂದ ಪ್ರೀತಿ ಇರಬಾರ್ದು, ಕೃತ್ಯದಿಂದಲೂ ಸತ್ಯದಿಂದಲೂ ಪ್ರೀತಿ ಇರಬೇಕಂತ ಹೇಳಿಬಿಟ್ಟು, ಇದು ದೇವರಿಗೆ ಗೊತ್ತು. ಆದ ಕಾರಣ ಆ ಮಾತನ್ನು ಎಚ್ಚರಿಸಿ 33ನೇ ಅಧ್ಯಾಯ 32ನೇ ವಚನ ಯೆಹೆಜ್ಕೇಲ್ ಗ್ರಂಥ, ಈಗೋ ನಿನ್ನ ಮಾತು, ಮತ್ತೆ ದೇವರು ನಿನ್ನ ಮಾತು ಅಂತ ಹೇಳ್ತಾರೆ. ಅದು ಭಾಳ ಖುಷಿಯಾದಂಥ ಒಂದು ಮಾತು. 30ನೇ ವಚನ ನಿನ್ನ ಮಾತು, 32ನೇ ವಚನ ನಿನ್ನ ಮಾತು, 32ನೇ ವಚನ 2ನೇ ಭಾಗ ನಿನ್ನ ಮಾತು. ನಿನ್ನ ಮಾತು ಅವರ ಎಣಿಕೆಯಲ್ಲಿ ಒಂದು ಸಂಗೀತಗಾರನು ವಾದ್ಯವನ್ನು ಜಾಣತನದಿಂದ ಬಾರಿಸಿ ಮಧುರ ಸ್ವರದಿಂದ ಹಾಡುವ ಪ್ರೇಮ ಗೀತಕ್ಕೆ ಸಮಾನವಾಗಿ. ಭಾಳ ಅಂದರೆ ಎಂಟರ್ಟೈನ್ಮೆಂಟ್, ಮನೋರಂಜನೆಯ ಸಂದೇಶ ಬಂದು ಕೆಲವರಿಗೆ ಆ ರೀತಿಯಾಗಿ ಇದೆ ಅಂತ ದೇವರು ಹೇಳ್ತಾರೆ. ಕೂಟಕ್ಕೆ ಬರ್ತಾರೆ, ಪ್ರಸಂಗಿ ಮುಂದೆ ಕೂತ್ಕೊಳ್ತಾರೆ, ವಾಕ್ಯ ಕೇಳ್ತಾರೆ, ವಾಕ್ಯಕ್ಕೆ ಸಮಯ ಕೊಡ್ತಾರೆ. ಆದರೆ ವಾಕ್ಯ ಅದು ಎಂಟರ್ಟೈನ್ಮೆಂಟ್, ಒಂದು ಮನೋರಂಜನೆ. ಆದರೆ ವಾಕ್ಯವನ್ನು ಯಾವ ರೀತಿಯಾಗಿ ಕೇಳಬೇಕು ಅಂತ ಹೇಳಿಬಿಟ್ಟು ದೇವರು ಬಯಸುವಂಥ ಇನ್ನೊಂದು ವಾಕ್ಯ ಯೆಶಾಯನ ಗ್ರಂಥದಲ್ಲಿ ಇದೆ. ಅದೇನಂತ ಹೇಳಿದರೆ, ದೇವರು ಎಂಥ ಒಂದು ವಾಕ್ಯ, ಯಾವ ರೀತಿಯಾಗಿ ದೇವರ ವಾಕ್ಯವನ್ನು ಕೇಳಬೇಕಂತ ಅಪೇಕ್ಷೆ ಪಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತೇವೆ. 66ನೇ ಅಧ್ಯಾಯ ಯೆಶಾಯನ ಗ್ರಂಥ
ಅದರಲ್ಲಿ ನಾನು ಕಟಾಕ್ಷಿಸುವನು 2ನೇ ವಚನ ಎಂಥವನೆಂದರೆ ದೀನನು ಮನಮುರಿದವನು ನನ್ನ ಮಾತಿಗೆ ಭಯಪಡುವವನೂ ಆಗಿರುವವನು. ಹಾಗಾದರೆ ದೇವರ ವಾಕ್ಯವನ್ನು ನಾವು ಮನೋರಂಜನೆಯಾಗಿ ಅಲ್ಲ, ಹಗುರವಾಗಿ ಅಲ್ಲ, ಅದನ್ನು ಕೇಳಿಬಿಟ್ಟು ಮಾಡದೇ ಇರುವಂಥವರಾಗಿ ಅಲ್ಲ, ಅದನ್ನು ಕೈಕೊಂಡು ನಡೆಯುವರಾಗಿ ಇರಬೇಕಂತ ದೇವರು ಬಯಸ್ತಾನ್ರಿ. ಶ್ರದ್ಧೆ 33ನೇ ವಚನ, ಕೊನೆ ವಚನ 33 ಯೆಹೆಜ್ಕೇಲ್ ಗ್ರಂಥ. ನೀನು ಮುಂತಿಳಿಸಿದ್ದು ಸಂಭವಿಸುವಾಗ ಅದು ಸಂಭವಿಸಿತು, ತಮ್ಮ ಮಧ್ಯದಲ್ಲಿ ಪ್ರವಾದಿ ಇದ್ದಾನೆ ಅಂತ ಅವರಿಗೆ ನಿಶ್ಚಯವಾಗ್ತದೆ. 33ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.